ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯ ಕಿರಣ್. ಇವತ್ತಿನ ವ್ಲಾಗಲ್ಲಿ ನೀವು ಏನೆಲ್ಲ ನೋಡ್ಬೋದು ಅಂತ ಆಲ್ರೆಡಿ ನಿಮ್ಗೆ ಹೈಲೈಟ್ಸಲ್ಲಿ ಗೊತ್ತಾಗಿದೆ ಅನ್ಕೊತೀನಿ. ನಾವಿವತ್ತು ನಮ್ಮ ತುಮಕೂರಲ್ಲಿ ದಸರಾ ಅರೇಂಜ್ಮೆಂಟ್ಸ್ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ವಾ, ಇದು ನಮ್ಮ ತುಮಕೂರು ಕಾಲೇಜ್ ಗ್ರೌಂಡಲ್ಲಿ ಒಂದು ಟೆಂಪಲ್ನ ಕ್ರಿಯೇಟ್ ಮಾಡಿದ್ದಾರೆ ದಸರಾಗೆ ಅಂತಲೇ. ಇಲ್ಲಿ ನವರಾತ್ರಿಗೋಸ್ಕರ ಎಲ್ಲ ದೇವತೆಗಳನ್ನ ಇಟ್ಟು ಪೂಜೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ಈ ಟೆಂಪಲ್ನ, ಇದು ನಮಗೆ ನಿಜವಾದ ಟೆಂಪಲ್ ಅಂತಲೇ ಅನಿಸ್ತಾ ಇದೆ. ಇವಾಗ ಕ್ರಿಯೇಟ್ ಮಾಡಿರೋ ಟೆಂಪಲ್ ಥರ ಸ್ವಲ್ಪನೂ ಇಲ್ಲ. ಬನ್ನಿ ನೋಡೋಣ ಒಳಗೆಲ್ಲ ಹೇಗಿದೆ ಈ ಟೆಂಪಲ್ ಅಂತ. ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಅರೇಂಜ್ಮೆಂಟ್ಸ್ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ದೇವ್ರುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಇಲ್ಲಿ ಹಳೆ ಕಾಲದ ಟೆಂಪಲ್ ತರ ಫೀಲ್ ಬರ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಅಲ್ಲಿ ಎಲ್ಲ ಡೆಕೋರೇಷನ್ಸು, ಅರೇಂಜ್ಮೆಂಟ್ಸು. ದೇವ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ಇಲ್ಲಿ ಒಂದು ಸ್ಟೇಜ್ನ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನೈಟ್ ಟೈಮ್ ಎಲ್ಲ ಫಂಕ್ಷನ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ನಮ್ಮ ತುಮಕೂರಲ್ಲಿ ಈ ಸಲ ಸ್ಪೆಷಲ್ ಏನು ಅಂದರೆ ಹೆಲಿಕಾಪ್ಟರ್ ರೈಡ್ನ ಅರೇಂಜ್ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ತುಮಕೂರಲ್ಲಿ ಅರೇಂಜ್ ಮಾಡಿರೋದು. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಇದು ಒಂಥರ ನಮಗೆ ತುಮಕೂರಿಗೆ ಒಂಥರ ಪ್ರೌಡ್ ಅಂತ ಅನಿಸುತ್ತೆ. ಯಾಕಂದರೆ ಹೆಲಿಕಾಪ್ಟರ್ ರೈಡ್ ಇಷ್ಟು ದಿನ ನಮ್ಮ ತುಮಕೂರಲ್ಲಿ ಇರಲಿಲ್ಲ. ಇದು 4000 ಪರ್ ಹೆಡ್ಡು. ಚೆನ್ನಾಗಿದೆ, ಆಲ್ರೆಡಿ ಆದರೂ ವರ್ತ್ ಅನಿಸುತ್ತೆ ಇದು ಆ್ಯಕ್ಚುಲಿ. ಇವಾಗ ಎಲ್ಲರೂ ಏರ್ಪೋರ್ಟ್ಗೆ ಹೋಗಿ ರೈಡ್ ಹೋಗೋಕ್ಕಾಗಲ್ಲ. ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು 4000 ರುಪೀಸ್ಗೆ. ನೋಡಿ ಇವಾಗ ಲ್ಯಾಂಡ್ ಆಯಿತು ಹೆಲಿಕಾಪ್ಟರು. ಇವಾಗ ಮತ್ತೆ ಎಲ್ಲ ಜನ ಹತ್ತೂರು. ಇವಾಗ ಮತ್ತೆ ಟೇಕ್ ಆಫ್ ಆಗ್ತಿದೆ. ಮಕ್ಕಳಿಗೆಲ್ಲ ಯೂಶ್ವಲಿ ಹೆಲಿಕಾಪ್ಟರ್ನ ನೋಡಿರಲ್ಲ ಅಲ್ವಾ, ಅವ್ರಿಗೂ ಕೂಡ ಇದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಯಾರಾದರೂ ಏಜ್ ಆಗಿರೋರು ಇರ್ತಾರೆ, ಅವ್ರಿಗೆ ಹೆಲಿಕಾಪ್ಟರಲ್ಲಿ ಹೋಗಬೇಕು, ಏರೋಪ್ಲೇನಲ್ಲಿ ಹೋಗಬೇಕು ಅಂತ ಆಸೆ ಇರುತ್ತೆ. ಆ ಥರದವರೆಲ್ಲ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ. ನೆಕ್ಸ್ಟ್ ಅಲ್ಲಿ ನಮ್ಮ ಲಕ್ಷ್ಮೀ ಟೆಂಪಲ್ಲು, ಅದು ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಯೂಶ್ವಲಿ ನವರಾತ್ರಿ ಅಂದರೆ ಎಲ್ಲ ದೇವಿ ದೇವಸ್ಥಾನಗಳು ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ, ಇದು ತುಮಕೂರ್ದು ಹೊಸ ಸ್ಪೆಷಲ್ಲು ಅಂಬಾರಿ ಬಸ್ ಬಿಟ್ಟಿದ್ದಾರೆ ಈ ಸಲ. ನಮ್ಮ ತುಮಕೂರಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರಲ್ವಾ, ಅದನ್ನ ನೋಡೋಕ್ಕೆ ಅಂತಲೇ ಈ ಬಸ್ನ ಬಿಟ್ಟಿದ್ದಾರೆ. ನೋಡಿ ಈ ಬಸ್ಸಲ್ಲಿ ಫುಲ್ ಟಾಪಲ್ಲಿ ನಿಂತ್ಕೊಂಡು ತುಮಕೂರು ಲೈಟ್ ಅರೇಂಜ್ಮೆಂಟ್ಸ್ನ ತುಂಬ ಚೆನ್ನಾಗಿ ನೀಟಾಗಿ ನೋಡ್ಬೋದು. ಆದರೆ ಈ ಬಸ್ ಹತ್ತಕ್ಕೇ ತುಂಬ ಕ್ಯೂ ಇದೆ ಆ್ಯಕ್ಚುಲಿ. ನೋಡಿ ಎಷ್ಟು ಕ್ಯೂ ಇದೆ ಅಂತ ನಿಮ್ಗೆ ತೋರಿಸ್ತೀವಿ. ಇವಾಗ ಎಲ್ಲರಿಗೂ ಇಂಟ್ರೆಸ್ಟ್ ಅಲ್ವಾ ಈ ಬಸ್ಸಲ್ಲಿ ಹೋಗೋಕ್ಕೆ. ಇದು ಸಂಜೆ 4 o'clock 10 o'clock ತನಕ ಇರುತ್ತೆ. ಇದು ಲೈಟಿಂಗ್ಸ್ ಆನ್ ಆದಮೇಲೆ ಈ ಬಸ್ಸಲ್ಲಿ ಹೋಗೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ಯೂ ಇದೆ ಅಂತ ಈ ಬಸ್ ಹತ್ತಕ್ಕೆ. ನೋಡಿ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ. ಆದರೂ ಇದು ಒಂಥರ ಚೆನ್ನಾಗಿ ಅನಿಸ್ತು ಈ ಇದು ಬಸ್ಸಲ್ಲಿ ಈ ಥರ ಎಲ್ಲ ಮಾಡಿರೋದು ಕೂಡ. ನೋಡಿ ಹೋಗ್ತಾ ಇದೆ ನಮ್ಮ ದಸರಾ ಅಂಬಾರಿ. ಇವಾಗ ನೋಡಿ ನಾವು ನೈಟ್ 10:30 ಹಂಗೆ ಊಟ ಮಾಡಿಕೊಂಡು ಲೈಟಿಂಗ್ಸ್ನ ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ ಲೈಟಿಂಗ್ ಅರೇಂಜ್ಮೆಂಟ್ಸು ನಮ್ಮ ತುಮಕೂರಲ್ಲಿ. ಯೂಶ್ವಲಿ ನಾವು ಮೈಸೂರಿಗೆ ಹೋಗ್ತಿದ್ವಿ ಲೈಟಿಂಗ್ ಅರೇಂಜ್ಮೆಂಟ್ಸ್ನ ನೋಡೋಕ್ಕೆ. ನಮ್ಮ ತುಮಕೂರಲ್ಲೂ ಕೂಡ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪ್ರತಿಯೊಂದು ರೋಡು, ಪ್ರತಿಯೊಂದು ಕಡೆನೂ ತುಂಬ ಚೆನ್ನಾಗಿದೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾತ್ರ. ಇದು ಆ್ಯಕ್ಚುಲಿ ನೈಟ್ 10:30 ಹಂಗೆ ಹೋದರೆ ಟ್ರಾಫಿಕ್ ಇರಲ್ಲ ಅಲ್ವಾ, ತುಂಬ ಚೆನ್ನಾಗಿ ನೋಡ್ಬೋದು, ಕಾಮಾಗಿರುತ್ತೆ.
ಫೋಟೋಸ್ ಎಲ್ಲ ತಗೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಬ್ಯುಸಿ ಇರುತ್ತೆ 6ಇಂದ, ಅವಾಗ ಹೋದರೆ ಸ್ವಲ್ಪ ಫುಲ್ ಟ್ರಾಫಿಕ್ ಅಂತ ಅನಿಸುತ್ತೆ. ನಾವು ಹೋದಾಗ 10:30 ನೋಡಿ, ಆರಾಮಾಗಿದೆ ರೋಡು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಲೈಟಿಂಗ್ಸ್ ಮಾತ್ರ ನೋಡಿ. ಇದು ಭದ್ರಮ್ಮ ಚೌಟ್ರಿ ಸರ್ಕಲ್ಲು. ಪ್ರತಿಯೊಂದು ರೋಡ್ ಕೂಡ ಇಷ್ಟೇ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ದಸರಾಗೋಸ್ಕರ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡಿ, ನಮ್ಮ ಗೌರ್ಮೆಂಟ್ ಕಾಲೇಜ್ ಫೀಲ್ಡು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ ಅರೇಂಜ್ಮೆಂಟ್ಸು. ನಿಜ ನನಗಂತೂ ತುಂಬಾ ಇಷ್ಟ ಆಯಿತು. ತುಮಕೂರು ದಸರಾ ಪ್ರತಿಯೊಂದು ರೋಡ್ ಕೂಡ ಹೀಗೆ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಹೋದ್ರೆ ಮೈಂಡ್ ಫ್ರೆಶ್ ಅನಿಸುತ್ತೆ. ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಈ ಪ್ರತಿಯೊಂದು ರೋಡ್ನ ಕೂಡ. ಎಲ್ಲರೂ ನೈಟ್ ಟೈಮು ನೀಟಾಗಿ ರೆಡಿ ಆಗಿಬಿಟ್ಟು ಬಂದ್ಬಿಟ್ಟು ಫೋಟೋಶೂಟ್ ಮಾಡ್ಕೊತಾ ಇದ್ರು ನಾವು ಹೋದಾಗ. ಅದು ತುಂಬ ಚೆನ್ನಾಗಿರುತ್ತೆ. ನೈಟ್ ಟೈಮು ಕಾಮ್ ಆಗಿರುತ್ತೆ ಅಲ್ವಾ, ಲೈಟಿಂಗ್ಸ್ ಇರುತ್ತೆ, ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ರೋಡ್ ಕೂಡ ಈ ಥರ ಲೈಟಿಂಗ್ಸಿಂದನೇ ಇದೆ. ಯಾವ ರೋಡ್ ಕೂಡ ಮಿಸ್ ಆಗಿಲ್ಲ. ನಾವಿವಾಗ ಹೋಗ್ತಾ ಇರೋದು ಟೌನ್ ಹಾಲ್ ಸರ್ಕಲ್ ಕಡೆ. ಇದು ನೋಡಿ MG ರೋಡು, ಅಲ್ಲೂ ಫುಲ್ ಲೈಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ನೆಕ್ಸ್ಟ್ ಇದು ನಮ್ಮ ರೈಲ್ವೆ ಸ್ಟೇಷನ್ ರೋಡು. ಎಲ್ಲ ರೋಡ್ಗಳು ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ಸಿಂದ ಡೆಕೋರೇಟ್ ಆಗಿದೆ. ಇದು ನೋಡಿ ಕರ್ನಾಟಕ ಸಂಭ್ರಮ. ಇದು ಶಿವಕುಮಾರ್ ಸ್ವಾಮೀಜಿ ಸರ್ಕಲಲ್ಲಿ, ಅಲ್ಲೂ ಕೂಡ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಆಗಿದೆ. ಇದು ಟೌನ್ ಹಾಲಲ್ಲಿ, ತುಮಕೂರಲ್ಲಿ HAL ಆಯ್ತಲ್ಲ, ಅದಕ್ಕೆ ಇಲ್ಲಿ ಬಂದು ಹೆಲಿಕಾಪ್ಟರ್ನ ರೆಡಿ ಮಾಡಿದ್ದಾರೆ ಟೌನ್ ಹಾಲ್ ಹತ್ರ. ನೋಡಿ, ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಅಂತ ಚೆನ್ನಾಗಿದೆ ಇಲ್ಲೂ ನೋಡೋಕ್ಕೆ. ನೋಡಿದ್ರಲ್ವಾ ನಮ್ಮ ತುಮಕೂರಲ್ಲಿ ಹೇಗಿದೆ ದಸರಾ ಅರೇಂಜ್ಮೆಂಟ್ಸ್ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.